6ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಚಾಪ್ಟರ್ 21 ಏಸಿಯಾ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಎಕ್ಸರ್ಸೈಸ್ನಲ್ಲಿ 9 ಪ್ರಶ್ನೆಗಳನ್ನು ಕೇಳಲಾಗಿದೆ. ಏಷಿಯಾ ಇಸ್ ಎ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ವೈ? ವಾಟ್ ಈಸ್ ಫಿಸಿಕಲ್ ಸೆಟ್ಟಿಂಗ್ಸ್ ಆಫ್ ಏಸಿಯಾ? Which are the major physical divisions of Asia? Which are the highest mountains and plateaus in Asia? In which season are the rains plentiful in Asia? Which are the major staple food crops of Asia? Which is the most important fossil fuel in Asia? Which parts of Asia are very sparsely populated? Why? What are the industrial regions of Japan? ನೋಡಿ, ಹೀಗೆ 9 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅವುಗಳಿಗೆ ಉತ್ತರಗಳನ್ನು ಈಗ ನೋಡೋಣ. ಈಗ ಕ್ವಶನ್ ನಂಬರ್ 1 ನೋಡಿ. ಏಷಿಯಾ ಈಸ್ ಎ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ವೈ? ಏಷಿಯಾ ಒಂದು ವೈಪರೀತ್ಯಗಳ ಭೂಮಿ ಅಥವಾ ಖಂಡ, ಏಕೆ ಅಂತ ಕೇಳಿದ್ದಾರೆ. ಏಷಿಯಾ ಇಸ್ ದ ಲಾರ್ಜೆಸ್ಟ್ ಆಫ್ ಆಲ್ ದ ಕಾಂಟಿನೆಂಟ್ಸ್. ನೋಡಿ, ಏಷ್ಯಾನು ಎಲ್ಲ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ. ಹೆನ್ಸ್ ಇಟ್ ಹ್ಯಾಸ್ ದ ಗ್ರೇಟೆಸ್ಟ್ ವೆರೈಟಿ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಫೀಚರ್ಸ್, ಕ್ಲೈಮೇಟ್, ವೆಜಿಟೇಷನ್, ವೈಲ್ಡ್ ಲೈಫ್, ಸಾಯಿಲ್ಸ್ ಎಕ್ಸೆಟ್ರಾ. ನೋಡಿ, ಏಷ್ಯಾ ಅತ್ಯಂತ ದೊಡ್ಡ ಖಂಡ. ಇದು ವಿವಿಧ ರೀತಿಯ ಫಿಸಿಕಲ್ ಫೀಚರ್ಸ್, ನಮಗೆ ಪ್ರಾಕೃತಿಕ ಲಕ್ಷಣಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಕ್ಲೈಮೇಟ್ ಆಯಿತು, ವೆಜಿಟೇಷನ್, ಇಲ್ಲಿಯ ವಾತಾವರಣ, ಇಲ್ಲಿಯ ಸಸ್ಯವರ್ಗ, ವೈಲ್ಡ್ ಲೈಫ್ ಒಂದು ಅರಣ್ಯ ಜೀವಿಗಳು, ಸಾಯಿಲ್ಸ್ ಮಣ್ಣು ಇತ್ಯಾದಿ. ಇಟ್ ಹ್ಯಾಸ್ ದ ಹೈಯೆಸ್ಟ್ ಮೌಂಟೇನ್ಸ್, ಹೆಚ್ಚಿನ ಪರ್ವತಗಳು, ಪ್ಲಾಟ್ಯೂಸ್ ಪ್ರಸ್ಥಭೂಮಿಗಳು, ವಾಸ್ಟ್ ಫರ್ಟೈಲ್ ಪ್ಲೇನ್ಸ್ ಅತ್ಯಂತ ಫಲವತ್ತಾದ ಮೈದಾನಗಳು, ಡಿಸರ್ಟ್ಸ್ ಮರುಭೂಮಿಗಳು, ರಿವರ್ ಸಿಸ್ಟಮ್ಸ್ ನದಿ ವ್ಯವಸ್ಥೆ, ಆ್ಯಂಡ್ ಲೇಕ್ಸ್ ಸರೋವರಗಳು. ದೆರ್ ಈಸ್ ಡೈವರ್ಸಿಟಿ ಇನ್ ಲ್ಯಾಂಗ್ವೇಜಸ್, ಭಾಷೆಯಲ್ಲಿ ಕೂಡ ಸಾಕಷ್ಟು ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ರಿಲಿಜನ್ಸ್, ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಡೆನ್ಸಿಟಿ, ಇಲ್ಲಿ ಭಾಷೆ, ಧರ್ಮ ಮತ್ತು ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಕೂಡ ಒಂದೇ ತೆರನಾಗಿ ಹಂಚಿ ಹೋಗಿಲ್ಲ. ಎಲ್ಲ ಕಡೆ ಒಂದು ಕಡೆ ಬಹಳಷ್ಟು ಜನಸಾಂದ್ರತೆ ಇದ್ರೆ, ಡೆನ್ಸಿಟಿ ಅಂದರೆ ಸಾಂದ್ರತೆ, ಕೆಲವೊಂದು ಕಡೆ ಜನಸಂಖ್ಯೆ ವಿರಳವಾಗಿದೆ. ದಟ್ ಈಸ್ ವೈ ಇಟ್ ಈಸ್ ಆಫನ್ ಕಾಲ್ಡ್ ಎ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ಆದ ಕಾರಣ ಇದನ್ನ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್ ಅಂತ ಕರಿತೀವಿ. ವಾಟ್ ಈಸ್ ದ ಫಿಸಿಕಲ್ ಸೆಟ್ಟಿಂಗ್ ಆಫ್ ಏಷಿಯಾ? ನೋಡಿ, ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ಹೇಗಿದೆ ಅಂತ ಕೇಳಿದ್ದಾರೆ. ದ ಕಾಂಟಿನೆಂಟ್ ಆಫ್ ಏಷ್ಯಾ ಇಸ್ ಬಾಂಡೆಡ್ ಬೈ ಓಷಿಯನ್ಸ್ ಆನ್ 3 sides and by land on 1 side. It is bounded by the Arctic Ocean in the north, the Pacific Ocean in the east, and the Indian Ocean in the south. Europe continent in the west. ನೋಡಿ, ಈ ಏಷ್ಯಾ ಖಂಡದಲ್ಲಿ 3 ಕಡೆ ಸಮುದ್ರ ಇದೆ. ಆ್ಯಂಡ್ ಬೈ ಲ್ಯಾಂಡ್ ಆನ್ 1 side, ಒಂದು ಕಡೆ ಮಾತ್ರ ಭೂಮಿ ಇದೆ. ಇಟ್ ಈಸ್ ಬಾಂಡೆಡ್ ಬೈ ದ ಆರ್ಕ್ಟಿಕ್ ಓಷಿಯನ್ ಇನ್ ದ ನಾರ್ತ್, ಉತ್ತರದಲ್ಲಿ ಆರ್ಕ್ಟಿಕ್ ಸಮುದ್ರ ಇದ್ದರೆ ದ ಪೆಸಿಫಿಕ್ ಓಷಿಯನ್ ಇನ್ ದ ಈಸ್ಟ್, ಪೆಸಿಫಿಕ್ ಓಷಿಯನ್ ಪೂರ್ವ ಭಾಗದಲ್ಲಿ ಇದೆ, ಮತ್ತು ಇಂಡಿಯನ್ ಓಷಿಯನ್ ಇನ್ ದ ಸೌತ್, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ಯುರೋಪ್ ಕಾಂಟಿನೆಂಟ್ ಇನ್ ದ ವೆಸ್ಟ್, ಮತ್ತು ಪಶ್ಚಿಮದಲ್ಲಿ ಯುರೋಪ್ ಖಂಡ ಇದೆ. The border between Asia and Europe is traditionally drawn as a zigzag line passing down the spine of the Ural Mountains and through the Caspian Sea, Caucasus Mountain, and the Black Sea. The boundary separating Asia and Africa is along the Suez Canal, and the boundary between Asia and Australia is usually placed between the island of New Guinea and Australia. ನೋಡಿ, ನೀವು ಮೊದಲನೇ ಒಂದು ಪಾಯಿಂಟನ್ನು ಏಷ್ಯಾ ಖಂಡ ಯಾವ ಖಂಡಗಳಿಂದ ಸುತ್ತುವರೆದಿದೆ, ಯಾವ ಸಮುದ್ರ ಇದೆ ಅದನ್ನು ಮಾತ್ರ ನೆನಪಿನಲ್ಲಿಡಬೇಕು. ಸಾಧ್ಯವಾದರೆ ಈ ಕೆಳಗಿನ ಪಾಯಿಂಟ್ಸ್ಗಳನ್ನು ಕೂಡ ನೆನಪಿನಲ್ಲಿ ಇಡ್ರಿ. ಇನ್ನು ಕ್ವಶನ್ ನಂಬರ್ 3 ನೋಡಿ. ವಿಚ್ ಆರ್ ದ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ಏಷಿಯಾ? ಏಷ್ಯಾ ಖಂಡದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ. ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ರಿಲೀಫ್
features, Asia can be divided into 5 major physical divisions. ನೋಡಿ, ಇದರ ರಚನೆ ಮತ್ತು ಭೌಗೋಳಿಕ ಲಕ್ಷಣಗಳ ಮೇಲ್ಮೈ ಲಕ್ಷಣಗಳು, ರಿಲೀಫ್ ಫೀಚರ್ಸ್ ಅಂದರೆ ಭೌಗೋಳಿಕ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲಿಂದ ಏಷ್ಯಾ ಖಂಡವನ್ನು 5 ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೀವಿ. ಅವು ಯಾವಂದ್ರೆ ನಾರ್ತ್ ವೆಸ್ಟರ್ನ್ ಲೋಲ್ಯಾಂಡ್ಸ್, ವಾಯುವ್ಯದ ತಗ್ಗು ಭಾಗಗಳು, ತಗ್ಗು ಮೈದಾನಗಳು, ದ ಸೆಂಟ್ರಲ್ ಹೈಲ್ಯಾಂಡ್ಸ್, ಕೇಂದ್ರದ ಎತ್ತರ ಭಾಗಗಳು, ದ ಸದರ್ನ್ ಪ್ಲಾಟ್ಯೂ, ದಕ್ಷಿಣದ ಪ್ರಸ್ಥಭೂಮಿಗಳು, ದ ಗ್ರೇಟ್ ಪ್ಲೇನ್ಸ್ ಆಫ್ ರಿವರ್ಸ್, ನದಿಗಳಿಂದ ಕೂಡಿದ ಮಹಾ ಮೈದಾನಗಳು, ದ ಐಲ್ಯಾಂಡ್ ಗ್ರೂಪ್ಸ್, ದ್ವೀಪ ಸಮೂಹಗಳು. ಹೀಗೆ 5 ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ ನಾವು ಏಷ್ಯಾ ಖಂಡವನ್ನು ವಿಂಗಡಿಸಿದ್ವಿ. 4ನೇ ಪ್ರಶ್ನೆ ನೋಡಿ, ವಿಚ್ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್ ಆ್ಯಂಡ್ ಪ್ಲಾಟ್ಯೂಸ್ ಇನ್ ಏಷ್ಯಾ? ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥಭೂಮಿಗಳು ಯಾವುವು ಅಂತ ಕೇಳಿದರೆ, ದ ಹಿಮಾಲಯಾಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ಏಷ್ಯಾ. ದ ಯನನ್ ಪ್ಲಾಟ್ಯೂ, ಸೌತ್ ವೆಸ್ಟ್ ಚೈನಾ ಇಸ್ ದ ಹೈಯೆಸ್ಟ್ ಪ್ಲಾಟ್ಯೂ ಆಫ್ ಸೌತ್-ವೆಸ್ಟ್ ಆಫ್ ಚೈನಾ ಇಸ್ ದ ಹೈಯೆಸ್ಟ್ ಪ್ಲಾಟ್ಯೂ ಆಫ್ ಏಷ್ಯಾ. ನೋಡಿ, ಏಷ್ಯಾದ ಅತ್ಯಂತ ಎತ್ತರವಾದ ಪರ್ವೆಂದರೆ ಹಿಮಾಲಯ ಪರ್ವತ ಸರಣಿಗಳು ಹಾಗೂ ಎತ್ತರವಾದ ಪ್ರಸ್ಥಭೂಮಿಗಳು. ಯುನನ್ ಪ್ಲಾಟ್ಯೂ, ಸೌತ್ ವೆಸ್ಟ್ ಆಫ್ ಚೈನಾದಲ್ಲಿರುವಂಥ ಯುನನ್ ಪ್ಲಾಟ್ಯೂ ಇಸ್ ದ ಹೈಯೆಸ್ಟ್ ಪ್ಲಾಟ್ಯೂ ಆಫ್ ಏಷ್ಯಾ. ಇನ್ನು ಕ್ವಶನ್ ನಂಬರ್ 5 ನೋಡೋಣ. ಇನ್ ವಿಚ್ ಸೀಸನ್ ಆರ್ ದ ರೈನ್ಸ್ ಪ್ಲಾಂಟಿಫುಲ್ ಇನ್ ಏಷ್ಯಾ? ಏಷ್ಯಾದಲ್ಲಿ ಇನ್ ವಿಚ್ ಸೀಸನ್ ಆರ್ ದ ರೈನ್ಸ್ ಪ್ಲಾಂಟಿಫುಲ್ ಇನ್ ಏಷ್ಯಾ? ಯಾವ ಒಂದು ಋತುವಿನಲ್ಲಿ ಏಷ್ಯಾ ಖಂಡದಲ್ಲಿ ಹೆಚ್ಚು ಮಳೆ ಆಗ್ತದೆ ಅಂತ. ಮೋಸ್ಟ್ ಆಫ್ ದ ರೈನ್ಫಾಲ್ ಇನ್ ಏಷ್ಯಾ ಇಸ್ ಕಾಸ್ಡ್ ಬೈ ದ ಮನ್ಸೂನ್ ವಿಂಡ್ಸ್ ಇನ್ ಸಮ್ಮರ್ ಸೀಸನ್. ನೋಡಿ, ಬೇಸಿಗೆ ಕಾಲದಲ್ಲಿ ಮನ್ಸೂನ್ ಮಾರುತಗಳಿಂದ ಹೆಚ್ಚು ಏಷ್ಯಾದಲ್ಲಿ ಮಳೆ ಆಗ್ತದೆ. ಇನ್ ವಿಂಟರ್, ಚಳಿಗಾಲದಲ್ಲಿ ದ ವೆಸ್ಟರ್ಲೈಸ್ ಕಾಸ್ ರೈನ್ಫಾಲ್ ಇನ್ ವೆಸ್ಟರ್ನ್ ಏಷ್ಯನ್ ಕಂಟ್ರೀಸ್, ಈಸ್ಟರ್ನ್ ಪಾರ್ಟ್ ಆಫ್ ಚೈನಾ, ದ ಫಿಲಿಪೈನ್ಸ್ ಅಂಡ್ ಮಲೇಷಿಯಾ ವಿಚ್ ರಿಸೀವ್ ರೈನ್ಫಾಲ್ ಫ್ರಮ್ ಟ್ರಾಪಿಕಲ್ ಸೈಕ್ಲೋನ್ಸ್. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಏಷ್ಯಾ ಖಂಡದಲ್ಲಿ ಮಳೆ ಆಗ್ತದೆ ಅನ್ನೋದನ್ನು ನಾವು ಕಾಣ್ತೇವೆ. ಒಂದು ಕಡೆ ಮಾನ್ಸೂನ್ ವಿಂಡ್ನಿಂದ ಆದರೆ, ಇನ್ನೊಂದು ಕಡೆ ವೆಸ್ಟರ್ಲೈಸ್ ಇಂದ, ಇನ್ನೊಂದು ಕಡೆ ಟ್ರಾಪಿಕಲ್ ಸೈಕ್ಲೋನ್ಸ್ ಇಂದ ಮಳೆ ಆಗ್ತದೆ. ನೋಡಿ, ಕ್ವಶನ್ ನಂಬರ್ 6, ವಿಚ್ ಆರ್ ದ ಮೇಜರ್ ಸ್ಟ್ಯಾಪಲ್ ಫುಡ್ ಕ್ರಾಪ್ಸ್ ಆಫ್ ಏಷ್ಯಾ? ಸ್ಟ್ಯಾಪಲ್ ಫುಡ್ ಕ್ರಾಪ್ಸ್ ಯಾವುವು ಏಷ್ಯಾದ್ದು ಅಂತ, ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ರೈಸ್ ಆ್ಯಂಡ್ ವೀಟ್. ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಸೈಲ್ ಫ್ಯೂಯಲ್ ಇನ್ ಏಷ್ಯಾ? ಏಷ್ಯಾದಲ್ಲಿ ಪಳೆಯುಳಿಕೆಯಿಂದ ಆದಂಥ ಇಂಧನಗಳು ಯಾವುದು ಅಂತ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಕೋಲ್ ಮತ್ತು ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇಸ್ ದ ಇಂಪಾರ್ಟೆಂಟ್ ಫಸೈಲ್ ಫ್ಯೂಯಲ್ ಇನ್ ಏಷ್ಯಾ. ವಿಚ್ ಪಾರ್ಟ್ ಆಫ್ ಏಷ್ಯಾ ಆರ್ ವೆರಿ ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್? ವೈ? ಯಾವ ಏಷ್ಯಾದ ಯಾವ ಭಾಗ ಅತ್ಯಂತ ವಿರಳವಾದ ಜನಸಂಖ್ಯೆಯಿಂದ ಕೂಡಿದೆ, ಏಕೆ ಅಂತ ಕೇಳಿದರೆ, ದ ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಇನ್ಕ್ಲೂಡ್ ದ ನಾರ್ದರ್ನ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಸೈಬೀರಿಯಾ. ನೋಡಿ, ಉತ್ತರ ಮತ್ತು ಪೂರ್ವ ಭಾಗ, ಸೈಬೀರಿಯಾದ ಉತ್ತರ ಮತ್ತು ಪೂರ್ವ ಭಾಗ, ವಿಚ್ ಆರ್ ವೆರಿ ಕೋಲ್ಡ್ ಆ್ಯಂಡ್ ಅವು ಬಹಳ ಶೀತದಿಂದ, ಕೋಲ್ಡ್ ಇಂದ ಕೂಡಿರುವುದರಿಂದ ಅಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇದೆ. ದ ಡಿಸರ್ಟ್ಸ್ ಆಫ್ ಅರೇಬಿಯಾ, ಅರೇಬಿಯಾದ ಮರುಭೂಮಿ, ಇರಾನ್ ಆ್ಯಂಡ್ ಥಾರ್ ಇನ್ ಇಂಡಿಯಾ, ದೇ ಆರ್ ಆಲ್ಸೋ ಟೂ ಡ್ರೈ. ಇರಾನ್ ಮತ್ತು ಥಾರ್ ಮರುಭೂಮಿ. ಆ್ಯಂಡ್ ದ ಹೈಲ್ಯಾಂಡ್ಸ್ ಆಫ್ ಸೆಂಟ್ರಲ್ ಏಷ್ಯಾ, ಸೆಂಟ್ರಲ್ ಏಷ್ಯಾದಲ್ಲಿ ಬರುವಂಥ ಎತ್ತರದ ಭೂಮಿ ಪ್ರದೇಶ, ಇಲ್ಲೆಲ್ಲ ಅತ್ಯಂತ ಕಡಿಮೆ ಜನಸಂಖ್ಯೆ ಇದೆ. ಮೆನ್ಷನ್ ಎನಿ 3 ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಜಪಾನ್. ಅದನ್ನೇ ಈಗ ಸ್ವಲ್ಪ ಕ್ವಶನ್ಸ್ ಚೇಂಜ್ ಆಗಿ ಕೇಳಿದ್ದಾರೆ ನೋಡಿ. ವಾಟ್ ಆರ್ ದ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಜಪಾನ್? ನೋಡಿ, ಕೊನೆಯ ಪ್ರಶ್ನೆ, ಇದರ ಉತ್ತರವನ್ನು ನಾವೀಗ ನೋಡೋಣ. ದೇರ್ ಆರ್ 4 ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್ ಇನ್ ಜಪಾನ್. The Kahin region is the greatest industrial region of Japan. It includes by Tokyo, Kawasaki and Yokohama cities. The important industries are textile, engineering, shipbuilding, paper and cement. The Hanshin region includes Osaka, Kobe, Kyoto. It is dominated by textiles. The Ice Bay region spreads around Nagoya city and is dominated by textile and engineering industries. ನೋಡಿ, ಹೆಚ್ಚಿಗೆ ಇಲ್ಲಿ ಒಂದು ಟೆಕ್ಸ್ಟೈಲ್, ಬಟ್ಟೆ ಕೈಗಾರಿಕೆಗಳು ಮತ್ತು ಇಂಜಿನಿಯರಿಂಗ್, ತಾಂತ್ರಿಕ ಕೈಗಾರಿಕೆಗಳು
ಕಂಡು ಬರ್ತವೆ. ದ ಕಿಟಾ ಕ್ಯೂಶು ರೀಸನ್ includes Yavata, Kokuru and Mizi. The industries are steel, shipbuilding, machinery, chemicals and textiles. ಇಲ್ಲಿಗೆ ಈ ಏಷ್ಯಾ ಅನ್ನುವಂಥ ನಿಮ್ಮ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ನೋಡಿ. ಎಲ್ಲರಿಗೂ ಧನ್ಯವಾದಗಳು.